ಧರ್ಮಸ್ಥಳ ದೂರುದಾರನ ವಿರುದ್ಧ ತನಿಖೆ ಮಾಡುತ್ತಾ ಸರ್ಕಾರ ಮಾಡಬೇಕು. ಷಡ್ಯಂತ್ರ ಮಾಡಿದವರ ವಿರುದ್ಧ ಎಸ್ಐಟಿ ಮೂಲಕವೇ ತನಿಖೆನಾ? ಸದನದಲ್ಲಿ ಈ ಕುರಿತಂತೆ ಏನಾದರೂ ಘೋಷಣೆ ಮಾಡುತ್ತಾ ರಾಜ್ಯ ಸರ್ಕಾರ? ಧರ್ಮಸ್ಥಳದ ಈ ಅನಾಮಿಕ ದೂರುದಾರ ಇದನ್ನಲ್ಲ, ಇವನ ವಿರುದ್ಧ ಸರ್ಕಾರ ತನಿಖೆ ಮಾಡುತ್ತಾ, ಷಡ್ಯಂತ್ರ ಮಾಡಿದವರ ವಿರುದ್ಧ ತನಿಖೆ ಮಾಡುವ ನಿರ್ಣಯವನ್ನು ಕೈಗೊಳ್ಳುತ್ತಾ. ಅಂದರೆ ಒಂಥರ ಇವತ್ತು ಸದನದಲ್ಲಿ ಸರ್ಕಾರ ನಿರ್ಣಾಯಕ ವಿಚಾರವನ್ನು ಹೇಳುತ್ತಾ ಅಂತ ಅಂದ್ಬಿಟ್ಟು SIT ಮುಖಾಂತರನೇ ತನಿಖೆ ಮಾಡಿಸ್ತೀವಿ ಅಂತನಾ ಏನು ಎತ್ತ? ಯಾಕೆಂದರೆ ಇವರು ಎತ್ತಿರ್ತಕ್ಕಂಥ ಪ್ರಶ್ನೆ, ವಿರೋಧ ಪಕ್ಷದವರು ಉತ್ತರವನ್ನು ಅದಕ್ಕೆ ಸರ್ಕಾರ ಕೊಡಬೇಕಾಗತ್ತೆ. ಯಾರ್ಯಾರು ಈತನ ಹಿಂದಿದ್ದಾರೆ, ಈ ಅನಾಮಿಕ ದೂರುದಾರ ಯಾರು, ಈತನ ಹಿಂದಿರುವವರು ಯಾರು? ಷಡ್ಯಂತ್ರ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಮತ್ತು ಕಮ್ಯುನಿಸ್ಟರ ಒತ್ತಡದಿಂದ ಹೀಗಾಯಿತು ಅಂತಂದ್ಬಿಟ್ಟು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಅವರ ಪಕ್ಷದವರೇ ಹೇಳಿದ್ದಾರೆ. ಹಾಗಾಗಿ ಒತ್ತಡವನ್ನು ಹಾಕ್ತಾರೆ BJP ಅವರು. ಇದಕ್ಕೆ ಸರ್ಕಾರದ ಉತ್ತರ ಏನು? ಅವ್ರ ಪಕ್ಷದವರೇ ಮಾತಾಡ್ಬಿಟ್ಟಿದ್ದಾರೆ. ಹಾಗಾಗಿ ಒಂದು ರೀತಿ ಏನಾದರೂ ಒಂದು ಡೂ ಆರ್ ಡೈ ಅನ್ನೋ ರೀತಿಯಲ್ಲಿ ತೀರ್ಮಾನವನ್ನು ಸರ್ಕಾರ ಇವತ್ತು ಕೈಗೊಳ್ಳಲೇಬೇಕಾಗತ್ತೆ. ಬರೀ ಸ್ಟೇಟಸ್ ರಿಪೋರ್ಟ್ ಕೊಟ್ಟರೆ ಒಪ್ಪಲ್ಲ. ಒಂದಷ್ಟು ವಿಕೃತ ಮನಸ್ಸಿನ ಎಡಪಂಥೀಯರು ಮತ್ತು ಬೇರೆ ಬೇರೆ ಮಿಷನರಿಗಳು ಸೇರಿ ಬಹಳ ದೊಡ್ಡ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಅವರ ಉದ್ದೇಶ ಯಾರೋ ಸತ್ತೋರನ್ನು ಹುಡುಕೋದಲ್ಲ. ಅವರ ಉದ್ದೇಶ ಧರ್ಮಸ್ಥಳದ ಭಕ್ತಾದಿಗಳ ಮೇಲೆ ಪರಿಣಾಮ ಬೀರಿ ಧರ್ಮಸ್ಥಳಕ್ಕೆ ಬರುವ ಸಂಖ್ಯೆ ಕಮ್ಮಿ ಆಗಬೇಕು, ಧರ್ಮಸ್ಥಳದ ಹೆಗಡೆಯವರ ಕುಟುಂಬಕ್ಕೆ ತೇಜೋವಧೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರಸ್ಥಾನವನ್ನು ಮಾಡಿದ್ದಾರೆ. ಇದಕ್ಕೆ ಸರ್ಕಾರ ತನ್ನ ಕೈ ಜೋಡಿಸಿದೆ, ಈ ಕಾಂಗ್ರೆಸ್ ಸರ್ಕಾರ. ಯಾಕೆ ಹೇಳ್ತೀನಿ ಅಂದರೆ, ಅವ್ರು ಹೇಳಿದಾಗೆ ಇವತ್ತು SIT ರಚನೆ ಮಾಡಿದ್ದಾರೆ. ಕೋರ್ಟು SIT ರಚನೆಗೆ ಹೇಳಿರಲಿಲ್ಲ. ಕೋರ್ಟು ಅಲ್ಲಿ ಭೂಮಿ ಅಗಿಬೇಕು ಅಂತ ಏನು ಹೇಳಿಲ್ಲ, ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರು. ಎನ್ಕ್ವೈರಿ ಮಾಡ್ಬೋದಾಗಿತ್ತು. ಈಗ ಅನನ್ಯ ಭಟ್ ಅಂತ ಹೇಳುವಂಥ ಒಬ್ಬ ಹೆಣ್ಮಗಳು, ಅವಳ ಅಸ್ತಿತ್ವದಲ್ಲೇ ಇಲ್ಲ, ಅವಳು ಹುಟ್ಟಲೇ ಇಲ್ಲ, ಅವಳ ತಾಯಿಗೆ ಮದುವೆನೇ ಆಗಲಿಲ್ಲ ಅನ್ನುವಂಥದ್ದು ಮಾಹಿತಿ ಇದೆ. ನನ್ನ ತಾಲೂಕಿನ ಪಕ್ಕದ ತಾಲೂಕಾಗಿರ್ತಕ್ಕಂಥ ಹೊಸನಗರದ ರಿಪ್ಪನ್ಪೇಟೆಯಲ್ಲಿ ಆ ಅಮ್ಮ ಬದುಕಿದ್ರು ಅನ್ನುವಂಥದ್ದು ನನಗೆ ಇತ್ತೀಚೆಗೆ ತಿಳಿದು ಬರ್ತದೆ. ಹಾಗಾದರೆ ಪೊಲೀಸ್ SIT ಅವರು ಅವ್ರನ್ನ ಹಿಡ್ಕೋಬೇಕಾಗಿತ್ತಲ್ಲ. ಮೀಡಿಯಾದ ಎದುರುಗಡೆ ಆ ಅಮ್ಮ ಬಂದು ಅಳ್ತಾಳೆ, ನನ್ನ ಮಗಳ ಒಂದು ಅಸ್ಥಿಯನ್ನು ಕೊಡಿಸಿ ನಾನು ಅವಳಿಗೊಂದು ಮುಕ್ತಿ ಕಾಣಿಸ್ಬೇಕು ಅಂತೇಳಿ ಹೇಳಿ. ಅಂದರೆ ಇದರ ಅರ್ಥ ಏನು? ಕರ್ಕೊಂಡು ಹೋಗ್ಬೇಕಾಗಿತ್ತು, ಮಣಿಪಾಲದಲ್ಲಿ ನಿನ್ನ ಮಗಳು ಯಾವಾಗ ಓದಿದ್ದು ಹೇಳು ಅಂತ ಹೇಳಬೇಕಾಗಿತ್ತು, ನಿನ್ನ ಮಗಳ ಕ್ಲಾಸ್ಮೇಟ್ಸ್ ಯಾರು ಅಂತ ಹೇಳಿ ಧರ್ಮಸ್ಥಳದ ಸುತ್ತಮುತ್ತ ಇರ್ತಕ್ಕಂಥ ಸ್ನೇಹಿತೆಯರ ಮನೆಗೆ ಹೋಗಿ ಸಾಕ್ಷಿಯನ್ನು ದೃಢೀಕರಿಸಬೇಕಾಗಿತ್ತು. ಇವತ್ತು ಇಡೀ ರಾಜ್ಯದಲ್ಲಿ ಏನು ಅನ್ನಿಸ್ತದೆ, ಏನೋ ಒಂದು ಆಗ್ಬಿಟ್ಟಿದೆ, ಅಲ್ಲೇನೋ ಅನನ್ಯ ಭಟ್ ಮೇಲೆ ಏನೋ ಆಗಿದೆ, ಅಲ್ಲೊಂದು ಹೂಳಿದ್ದಾರೆ. ಈ ಭಾವನೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಪಾತ್ರಗಳು ಹೊಸ ಬರ್ತಾ ಇದ್ದಾವೆ. ಯಾರು ಇದನ್ನು ಹೇಳ್ಕೊಡ್ತಾ ಇದ್ದಾರೆ, ಯಾರು ಇದ್ರ ಹಿಂದಕ್ಕಿದ್ದಾರೆ, ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ? ಇವತ್ತು ಅವನು ತಿಮ್ರೋಡಿ ಹೊರಗ ಜ್ಞಾನೇಂದ್ರ ಅವರು, ಮಾಜಿ ಗೃಹ ಸಚಿವರು ಮಾತನಾಡ್ತಾ ಅವರು ಕೂಡ ಸರ್ಕಾರದ ಮೇಲೆ ಕೆಲವೊಂದು ಒತ್ತಡಗಳನ್ನು ಹೇರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ, ಅನನ್ಯ ಭಟ್ ವಿಚಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಧರ್ಮಸ್ಥಳದಲ್ಲಿ ಚಿತಾವಣೆ ಮಾಡುತ್ತಿರುವವರು ಯಾರು, ಇದನ್ನು ಸರ್ಕಾರ ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿ ಅಂಥವರ ವಿರುದ್ಧ ಕ್ರಮ ತಗೋಬೇಕು. ಅಪಪ್ರಚಾರ ಮಾಡುತ್ತಿರುವವರು ಯಾರು ಮತ್ತು ಅವರ ಉದ್ದೇಶವೇನು, ಇದನ್ನು ಕೂಡ ರಾಜ್ಯದ ಜನರ ಮುಂದಿಡಬೇಕು.